ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದ ವಿಶೇಷ ಏನಂದರೆ, ಎಫ್ ಐ ಡಿ ನಂಬರ್ನ ಯಾವ ರೀತಿ ಕರೆಕ್ಷನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಎಫ್ ಐ ಡಿ ನಂಬರು ತಿದ್ದುಪಡಿ ಮಾಡದೇ ಇರೋ ಕಾರಣ ತುಂಬ ಜನ ರೈತರುಗಳಿಗೆ ಬರ ಪರಿಹಾರದ ಹಣ ಬಂದಿರಲ್ಲ. ಕಾರಣ ಏನಂತ ಅಂದರೆ, ನಿಮ್ಮ ಪಹಣಿಲಿರೋ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರು ಮಿಸ್ಮ್ಯಾಚ್ ಆಗಿರುತ್ತೆ. ಅದಲ್ಲದೆ ನಿಮ್ಮ ಫಾದರ್ ನೇಮು ಕೂಡ ಮಿಸ್ಮ್ಯಾಚ್ ಆಗಿರುತ್ತೆ. ಹಾಗೆಯೇ ಕೆಲವು ಸರ್ವೆ ನಂಬರ್ಗಳನ್ನ ನೀವು ಇನ್ನೂ ಎಫ್ ಐ ಡಿಗೆ ಸೇರಿಸಿರಲ್ಲ. ಹಾಗೆಯೇ ನಿಮ್ಮ ಕ್ಯಾಸ್ಟು ಮತ್ತು ನಿಮ್ಮ ಫೋಟೋ ಮತ್ತು ನಿಮ್ಮ ಜೆಂಡರ್ ವ್ಯತ್ಯಾಸ ಆಗಿರುತ್ತೆ. ಇದೆಲ್ಲ ಕರೆಕ್ಷನ್ನು ಯಾವುದೇ ರೈತ ಸಂಪರ್ಕ ಕೇಂದ್ರಕ್ಕೆ ವಿಸಿಟ್ ಮಾಡ್ದೇ ನೀವು ಮನೆಯಲ್ಲೇ ಕೂತು ಕೂಡ ಅಪ್ಡೇಟ್ ಮಾಡ್ಬೋದು ಸ್ನೇಹಿತರೆ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ನಿಮಗೆ ಇಲ್ಲಿ ತನಕ ಸರ್ಕಾರದಿಂದ ಬಂದಿರತಕ್ಕಂಥ ಹಣ ಸಂದಾಯ ವಿವರಗಳು ಅಂದರೆ ನಿಮ್ಮ ಡಿ ಬಿ ಟಿ ಸ್ಟೇಟಸ್ಸು ಕರೆಕ್ಟಾಗಿತ್ತು ಅಂದರೆ ನಿಮ್ಮ ಸರ್ಕಾರದಿಂದ ಬಂದಿರತಕ್ಕಂಥ ಬರ ಪರಿಹಾರ ಆಗಿರ್ಬೋದು, ಪಿ ಎಮ್ ಕಿಸಾನ್ ಅಮೌಂಟ್ ಆಗಿರ್ಬೋದು, ಮತ್ತು ಎನಿ ಟೈಪ್ ಆಫ್ಸ್ ಪೇಮೆಂಟ್ಸ್ಗಳು ಬಂದಿರತಕ್ಕಂಥ ಡೀಟೇಲ್ಸ್ನು ನಾನು ತೋರಿಸ್ಕೊಡ್ತೀನಿ. ಹಾಗೆಯೇ ನಿಮ್ಮದು ಆಧಾರು ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಆಗಿದೆಯಾ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನೀವು ಮೊದಲಿಗೆ ಸ್ನೇಹಿತರೆ, ನೀವು ಯಾವುದಾದ್ರು ಬ್ರೌಸರ್ಗೆ ಬಂದು ಅಲ್ಲಿ fruits.karnataka.gov.in ಅಂತ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ರೈಟ್ ಸೈಡಲ್ಲಿ ಅಪ್ಪರ್ ಸೈಡಲ್ಲಿ ಸಿಟಿಜನ್ ಲಾಗಿನ್ ಅಂತ ಎರಡು ಆಪ್ಷನ್ ಕಾಣುತ್ತೆ. ನೀವು ಸಿಟಿಜನ್ ಆಗಿರೋದ್ರಿಂದ ಸಿಟಿಜನ್ ಲಾಗಿನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಫಸ್ಟ್ ಟೈಮು ಸಿಟಿಜನ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ. ಡೈರೆಕ್ಟಾಗಿ ಲಾಗಿನ್ ಮಾಡೋಕ್ಕಾಗಲ್ಲ. ನಂತರ ನಿಮ್ಮ ಹೆಸರು ಮತ್ತು ಆಧಾರ್ ನಂಬರ್ನ ಹಾಕಿ ಪ್ರೊಸೀಡ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಿ ಪ್ರೊಸೀಡ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಇಲ್ಲಿ ಹಾಕಬೇಕಾಗತ್ತೆ. ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ ನಂತರ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಡಬಲ್ ಪಾಸ್ವರ್ಡ್ ಅಂದರೆ ಸೇಮ್ ಆ್ಯಸ್ ಇಟ್ ಈಸು ಕನ್ಫರ್ಮ್ ಪಾಸ್ವರ್ಡು ಮತ್ತು ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಯಿತು. ನಂತರ ಟೇಕ್ ಮಿ ಟು ದ ಲಾಗಿನ್ ಪೇಜ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಫೋನ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮದು ಫೋನ್ ನಂಬರು, ಪಾಸ್ವರ್ಡು ಮತ್ತು ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ಲಾಗಿನ್ ಅಂತ ಕೊಟ್ಟರೆ ನಿಮ್ಗೆ ಈ ಥರ ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳು ಕಂಡು ಬರ್ತವೆ. ಅದೇ ರೀತಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿ ಇಲ್ಲಿ ಮಾಡಿಫಿಕೇಶನ್ ಅಂತ ಕಾಣ್ತಾ ಇದೆ ನೋಡಿ. ಈ ಆಪ್ಷನಲ್ಲಿ ನಿಮಗೆ ತುಂಬ ಕರೆಕ್ಷನ್ಗಳನ್ನ ಮಾಡ್ಬೋದು. ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೊದಲಿಗೆ ಬಂದು ನೀವು ನಿಮ್ಮ ಫೋನ್ ನಂಬರು ಚೇಂಜ್ ಮಾಡ್ಬೋದು. ಹಾಗೆಯೇ ನಿಮ್ಮ ಬ್ಯಾಂಕ್ ಖಾತೆನೂ ಕೂಡ ಇಲ್ಲೇ ಚೇಂಜ್ ಮಾಡ್ಬೋದು. ಇಲ್ಲಿ ಲ್ಯಾಂಡ್ ಟೈಪ್ ಅಂತ ಕೇಳ್ತಾ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಫಾರ್ಮರ್ ಆಲ್ರೆಡಿ ಕರೆಕ್ಷನ್ ಮಾಡಿದ್ದಾರೆ, ಅದರಿಂದ ಮತ್ತೆ ಕರೆಕ್ಷನ್ ಮಾಡಕ್ ಬರಲ್ಲ ಅಂತ. ಅದೇ ರೀತಿ ನೀವು ಇಲ್ಲಿ ಕ್ಯಾಸ್ಟ್ ಕೂಡ ಚೇಂಜ್ ಮಾಡ್ಕೋಬಹುದು. ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಟಗರಿ ಕೇಳುತ್ತೆ ಸ್ನೇಹಿತರೆ. ಇಲ್ಲಿ ಸೆಲೆಕ್ಟ್ ದ ಕ್ಯಾಸ್ಟ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ದು SC ST OBC ಅದರ್ಸ್ ಅಂತ ಕೇಳುತ್ತೆ. ಇಷ್ಟು ಆಪ್ಷನ್ ಅಲ್ಲಿ ನೀವು ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನೀವು ಮೈನಾರಿಟೀಸ್ ಅಂತ ಕೇಳುತ್ತೆ, ಎಸ್ ಆರ್ ನೋ ಅಂತ. ನೀವು ಎಸ್ ಇದ್ರೆ ಎಸ್, ನೋ ಇದ್ರೆ ನೋ ಅಂತ ಮಾಡ್ಕೊಳ್ಳಿ. ನಂತರ ಸೇವ್ ಅಂಡ್ ಫಾರ್ವರ್ಡ್ ಅಂತ ಮಾಡಿದ್ರೆ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಫಾರ್ವರ್ಡ್ ಆಗುತ್ತೆ. ಅವರು 2 days ಒಳಗೆ ನಿಮಗೆ ಅಪ್ರೂವಲ್ ಕೊಡ್ತಾರೆ. ಅದೇ ರೀತಿ ನಿಮ್ಮ ಫೋಟೋನ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಹಾಗೇನೆ ತದನಂತರ ನಿಮ್ಮ ಜೆಂಡರ್ನ ಕಲೆಕ್ಷನ್ ಮಾಡ್ತೀನಿ ಅಂದರೆ ಜೆಂಡರ್ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಸೆಲೆಕ್ಟ್ ಜೆಂಡರ್ ಅಂತ ಬರುತ್ತೆ. ಮೇಲು, ಫಿಮೇಲು ಮತ್ತು ಅದರ್ಸ್ ಅಂತ ಬರುತ್ತೆ. ನಿಮ್ದು ಏನಾದ್ರು ತಪ್ಪಾಗಿತ್ತು ಎಫ್ ಐ ಡಿ ಅಂದರೆ ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಈ ಕಾರಣದಿಂದ ಬೇಕಾದ್ರೆ ನಿಮಗೆ ಹಣ ಬರೆದಿರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ತದನಂತರ ನೆಕ್ಸ್ಟ್ ಆಪ್ಷನ್ ಸ್ನೇಹಿತರೆ, ನೇಮ್ ಆಸ್ ಪರ್ ಆಧಾರ್ ಅಂತ ಇದೆ. ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಪಹಣಿಲಿರೋ ಹೆಸರು ಎರಡು ಕೂಡ ಒಂದೇ ಆಗಿರ್ಬೇಕಾಗುತ್ತೆ. ಒಂದ್ ವೇಳೆ ಅದೇನಾದ್ರು ಮಿಸ್ಟೇಕ್ ಆಗಿತ್ತು ಅಂದ್ರೆ ಯಾಸ್ ಪರ್ ಆಧಾರ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರನ್ನ ಇಲ್ಲಿಗೆ ಕೂರಿಸ್ಬೇಕು ಅಂತಿದ್ರೆ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಆಧಾರ್ ಕಾರ್ಡಲ್ಲಿ ಏನಂತ ಹೆಸರಿದೆ ಅದನ್ನ ಟೈಪ್ ಮಾಡಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಒಂದು ತೋರಿಸ್ತೀನಿ ಸ್ನೇಹಿತರೆ. ತದನಂತರ ಇಲ್ಲಿ ಕೆಳಗಡೆ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕಿ ಕೆಳಗಡೆ ಅರ್ಜಿ ಬಾಕ್ಸ್ ಇದೆ, ಇದನ್ನ ಟಿಕ್ ಮಾಡಿ. ನಂತರ ಸಲ್ಲಿಸಿ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಇಲ್ಲಿ ಅಪ್ಡೇಟ್ ನೇಮ್ ಆಸ್ ಪರ್ ಆಧಾರ್ ಅಂತ ಕಾಣ್ತಾ ಇದೆ. ಇಲ್ಲಿ ಎಫ್ ಐ ಡಿ ನಂಬರ್ ಕಾಣುತ್ತೆ, ಇಲ್ಲಿ ನೇಮ್ ಕಾಣುತ್ತೆ. ನೀವು ಈ ಹೆಸರು ನಿಮ್ಮ ಎಫ್ ಐ ಡಿ ಕೂತ್ಕೋಬೇಕು ಅಂದ್ರೆ ಅಪ್ಡೇಟ್ ಅಂತ ಇದೆ. ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಆಸ್ ಪರ್ ಆಧಾರ್ ತರ ನಿಮ್ಮ ಎಫ್ ಐ ಡಿ ಹೆಸರು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಆಪ್ಷನ್ ಸ್ನೇಹಿತರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂದ್ರೆ ನೀವೇನಾದ್ರು ಅಂಗವಿಕಲರಾಗಿದ್ರೆ ಈ ಆಪ್ಷನ್ ಕೂಡ ಸ್ಟಾರ್ಟಿಂಗು ನೀವು ಮೆನ್ಷನ್ ಮಾಡಿಲ್ಲ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡ್ಕೋಬಹುದು. ಅದೇ ರೀತಿ ನಿಮ್ಮ ಅಡ್ರೆಸ್ನು ಕೂಡ ಅಪ್ಡೇಟ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ನು ಕೂಡ ಅಪ್ಡೇಟ್ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ಇಂಪಾರ್ಟೆಂಟ್ ಸ್ನೇಹಿತರೆ, ಐಡೆಂಟಿಫೈಯರ್ ನೇಮ್ ಅಂತ ಬರುತ್ತೆ. ಐಡೆಂಟಿಫೈಯರ್ ನೇಮ್ ಅಂದ್ರೆ ಸನ್ ಆಫ್, ಡಾಟರ್ ಆಫ್, ವೈಫ್ ಆಫ್, ಕೇರ್ ಆಫ್ ಅಂತ 4 ಆಪ್ಷನ್ ಬರುತ್ತೆ. ನಿಮ್ದು ಏನಾದ್ರು ಇಲ್ಲಿ ಮಿಸ್ಟೇಕ್ ಆಗಿತ್ತು ಅಂದ್ರೆ ತಂದೆ ಹೆಸರುಗಳು ಹಾಕೋದ್ರಲ್ಲಿ ಸನ್ ಆಫ್, ಡಾಟರ್ ಆಫ್ ಈ ತರ ಮಿಸ್ಟೇಕ್ ಆಗಿತ್ತು ಅಂದ್ರೆ ನೀವು ಇಲ್ಲಿ ಏನಿರ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ತದನಂತರ ಕನ್ನಡದಲ್ಲಿ ಅವ್ರ ಹೆಸರನ್ನ ಹಾಕ್ಬೇಕಾಗುತ್ತೆ ಈ ಕಾಲಮ್ಗೆ. ತದನಂತರ ಇಂಗ್ಲಿಷ್ ಅಲ್ಲಿರೋ ಹೆಸರನ್ನ ಹಾಕ್ಬೇಕಾಗುತ್ತೆ. ಹಾಕಿ ಇಲ್ಲಿ ಐಡೆಂಟಿಫೈಯರ್ ನೇಮ್ ಸ್ಕೋರ್ ಅಂತ ಬರುತ್ತೆ, ಇಲ್ಲಿ 100 ಅಂತ ಬರ್ಬೇಕಾಗುತ್ತೆ. ಇವೆರಡು ಮ್ಯಾಚ್ ಬರ್ಬೇಕಾಗುತ್ತೆ. ಅಂದ್ರೆ ಸಪೋಸ್ ನಿಮ್ದು ಹೆಸರಿಗೆ ಏನಾದ್ರು ಸ್ಪೇಸ್ ಇತ್ತು ಅಂದ್ರೆ ಆಸ್ ಪರ್ ಸ್ಪೇಸ್ ಏನಿರುತ್ತೆ ಅದೇ ತರ ಇಲ್ಲಿ ಹಾಕ್ಬೇಕಾಗುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ. ನಂತರ ಸೇವ್ ಅಂತ ಕೊಡಿ, ಅದು ಫಾರ್ವರ್ಡ್ ಆಗುತ್ತೆ ನಿಮ್ಮ ಹತ್ತಿರದ
ರೈತ ಸಂಪರ್ಕ ಕೇಂದ್ರಕ್ಕೆ. ನಂತರ ಸ್ನೇಹಿತರೆ ನೆಕ್ಸ್ಟ್ ಅಪ್ಡೇಟ್ ಟು ಕನ್ನಡ. ನಿಮ್ಮ ಒಂದು ವೇಳೆ ನಿಮ್ಮ ಹೆಸರು ಇಂಗ್ಲೀಷಲ್ಲಿ ಕರೆಕ್ಟಾಗಿದ್ದು ಕನ್ನಡದಲ್ಲಿ ಅನ್ನೋದೇ ತಪ್ಪಾಗಿತ್ತು ಅಂದರೆ ನೇಮ್ನ ಇಲ್ಲಿ ಕನ್ನಡಕ್ಕೆ ನೀವು ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ. ಇದೂ ಅಷ್ಟೇ ಇಂಗ್ಲೀಷಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಸ್ಪೇಸ್ ಕೊಟ್ಟು ನೀವು ಇಂಗ್ಲೀಷಲ್ಲಿ ಸ್ಪೇಸ್ ಇತ್ತು ಅಂದರೆ ಕನ್ನಡದಲ್ಲೂ ಸ್ಪೇಸ್ ಕೊಡಬೇಕಾಗುತ್ತೆ. ನಂತರ ಎಲ್ಲ ಆದ ನಂತರ ಸೇವ್ ಅಂತ ಕೊಡಿ. ಇದು ಕೂಡ ನಿಮ್ಮ AO ಆಫೀಸ್ಗೆ ಸೆಂಡ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಮ ಕರೆಕ್ಷನ್ನ ಮಾಡ್ಕೋಬೋದು. ಇದೆಲ್ಲ ಕರೆಕ್ಷನ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೆಕ್ಸ್ಟು ಸರ್ಚ್ ಅಂತ ಇದೆ ಸ್ನೇಹಿತರೆ. ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದರೆ ರಿಜಿಸ್ಟ್ರೇಷನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಹಾಗೆ ನಿಮ್ದು ಏನಾದರೂ DBT ಲಿಂಕ್ ಆಗಿದೆ ಏನು ಅಂತ ಇಲ್ಲೇ ಚೆಕ್ ಮಾಡ್ಕೋಬೋದು. ನೋಡಿ NPCI ಬ್ಯಾಂಕ್ ಅಕೌಂಟ್ ಸೀಡೆಡ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಆಕ್ಟಿವ್ ಅಂತ ಬರಬೇಕಾಗುತ್ತೆ ಸ್ನೇಹಿತರೆ. ಈ ಥರ ಬಂತು ಅಂದರೆ ನಿಮ್ದೇನು ಸಮಸ್ಯೆ ಇರಲ್ಲ. ಖಂಡಿತವಾಗೂ ಮುಂದೆ ಯಾವ್ದಾರ ಅಂತ ಅಮೌಂಟ್ಗಳು ಖಂಡಿತವಾಗೂ ಬರುತ್ತೆ. ತದನಂತರ ಸ್ನೇಹಿತರೆ ಪೇಮೆಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ನಿಮಗೆ ಇಲ್ಲಿ ತನಕ ಬಂದಿರತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಪರಿಹಾರ ಹಣ ಆಗಿರ್ಬೋದು ಮತ್ತು PM ಕಿಸಾನ್ ಹಣ ಆಗಿರ್ಬೋದು. ಹಾಗೆಯೇ ನೀವು MSPಲಿ ರಾಗಿನೂ ಕೂಡ ಹಾಕಿದರೆ ರಾಗಿ ದುಡ್ಡು ಕೂಡ ಇಲ್ಲೇ ಬಂದಿರುತ್ತೆ. ಅದೇ ರೀತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಅಂದರೆ ನೀವು ಬರ ಪರಿಹಾರದ ಅಮೌಂಟು ಕೂಡ ನಿಮಗೆ ಒಂದು ಕಂತಿನ ಹಣ ಜಮಾವಣೆ ಆಗಿದೆ. ಎಲ್ಲ ಡೀಟೇಲ್ಸು ಈ ಆಪ್ಷನಲ್ಲಿ ಶೋ ಆಗುತ್ತೆ. ನೀವು ಇಲ್ಲೂ ಕೂಡ ಬೇಕಾದ್ರೆ ನಿಮ್ಮ ಸರ್ಕಾರದಿಂದ ಏನು ಬಂದಿರ್ತದೆ DBT ಮುಖಾಂತರ ಆ ಹಣನ ಇಲ್ಲಿ ಪರಿಶೀಲನೆ ಮಾಡ್ಕೋಬೋದು. ತದನಂತರ ಹಾಗೇನೆ ಕೆಳಗಡೆ ಬಂತು ಅಂದರೆ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತ ಕಾಣುತ್ತೆ. ಇಲ್ಲಿ ನೀವು ಬಂತು ಅಂದರೆ ನಿಮ್ಮ ಪ್ರತಿ ವರ್ಷನೂ ಕೂಡ ನಿಮ್ಮ ಸರ್ವೆ ನಂಬರ್ಗಳಲ್ಲಿ ಕ್ರಾಪ್ನ ಸರ್ವೆ ಮಾಡ್ತಾರೆ. ಆ ಸರ್ವೆನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ಅದ್ರ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.